ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಸುದ್ದಿ ಮೀಡಿಯಾ. ಇವತ್ತಿನ ಟಾಪಿಕ್ ಪುಷ್ಪ 2 ಕಲೆಕ್ಷನ್ ಬಗ್ಗೆ. ಡೇ 1 ಮತ್ತು ಡೇ 2 ಬಗ್ಗೆ ಫುಲ್ ಡೀಟೇಲ್ ಆಗಿ ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಸಿನಿಮಾ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗಿತ್ತು. ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿ ಮಿಕ್ಸ್ಡ್ ಟಾಕನ್ನು ಎಲ್ಲ ಕಡೆ ಗಳಿಸಿದೆ. ಬಟ್ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಓಡ್ತಾ ಇದೆ ಸಿನಿಮಾ. ಇನ್ನು ಈ ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಮೊದಲೇ ದಿನ 286 ಕೋಟಿ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ. ಅದರದ್ದು ಡೀಟೇಲ್ಸ್ ಕರ್ನಾಟಕದಲ್ಲಿ ಎಷ್ಟು, ಆಂಧ್ರ ಪ್ರದೇಶದಲ್ಲಿ ಎಷ್ಟು, ನಾರ್ತ್ ಇಂಡಿಯಾದಲ್ಲಿ ಎಷ್ಟು ಅಂತ ಡೀಟೇಲ್ ಆಗಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮೊದಲಿಗೆ AP ಮತ್ತು ತೆಲಂಗಾಣದಲ್ಲಿ ಪುಷ್ಪ 2 ಸಿನಿಮಾ 72 ಕೋಟಿ ಶೇರ್ ಮತ್ತು 98 ಕೋಟಿ ಗ್ರಾಸನ್ನು ಕಲೆಕ್ಟ್ ಮಾಡಿದೆ ಫಸ್ಟ್ ದಿನದಲ್ಲಿ. ಇದು ಆಲ್ ಟೈಮ್ ಸೆಕೆಂಡ್, ತೆಲುಗು ಮೂವೀಸ್ನಲ್ಲಿ ಆಲ್ ಟೈಮ್ ಸೆಕೆಂಡ್ ಪ್ಲೇಸಲ್ಲಿದೆ. ಮೊದಲೇ ಪ್ಲೇಸ್ RRR, ರಾಜಮೌಳಿ ಮತ್ತು ರಾಮ್ ಚರಣ್ NTR ಅವರ ಕಾಂಬಿನೇಷನಲ್ಲಿ ಬಂದ RRR ಸಿನಿಮಾ 74 ಕೋಟಿ ಶೇರನ್ನು ಗಳಿಸಿತ್ತು. ಬಟ್ ಈ ಸಿನಿಮಾ 72 ಕೋಟಿವರೆಗೂ ಶೇರನ್ನು ಗಳಿಸಿದೆ. ಈ ಸಿನಿಮಾ ಟಾಪ್ 2ಯಲ್ಲಿದೆ. ಇನ್ನು ಏರಿಯಾ ವೈಸ್ ಡೀಟೇಲ್ಸನ್ನು ನೋಡೋದಾದರೆ ನೈಜಾಮಲ್ಲಿ 26 ಕೋಟಿಯನ್ನು ಕಲೆಕ್ಟ್ ಮಾಡಿದೆ, ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಸೀಡೆಡಲ್ಲಿ 13 ಕೋಟಿಯವರೆಗೂ ಕಲೆಕ್ಷನ್ ಮಾಡಿದೆ. ಉತ್ತರಾಂಧ್ರದಲ್ಲಿ 7.7 ಕೋಟಿಯನ್ನು ಕಲೆಕ್ಷನ್ ಮಾಡಿದರೆ ಈಸ್ಟ್ ಗೋದಾವರಿಯಲ್ಲಿ 5 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ. ಇನ್ನು ವೆಸ್ಟ್ ಗೋದಾವರಿಯಲ್ಲಿ 4.5 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ. ಗುಂಟೂರಿನಲ್ಲಿ 7.6 ಕೋಟಿಯನ್ನು ಕಲೆಕ್ಷನ್ ಮಾಡಿದರೆ ಕೃಷ್ಣಾದಲ್ಲಿ 5.2 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ. ನೆಲ್ಲೂರಿನಲ್ಲಿ 3 ಕೋಟಿಯವರೆಗೂ ಕಲೆಕ್ಷನ್ ಮಾಡಿದೆ ಮೊದಲೇ ದಿನ. ಒಟ್ಟಾರೆ AP ಮತ್ತು ತೆಲಂಗಾಣದಲ್ಲಿ 72 ಕೋಟಿ ಶೇರ್ ಮತ್ತು 98 ಕೋಟಿಯವರೆಗೂ ಗ್ರಾಸನ್ನು AP ಮತ್ತು ತೆಲಂಗಾಣದಲ್ಲಿ ಮಾತ್ರ ಗಳಿಸಿದೆ. ಇನ್ನು ಕರ್ನಾಟಕದಲ್ಲಿ ಪುಷ್ಪ 2 ಸಿನಿಮಾ 12 ಕೋಟಿ ಶೇರನ್ನು ಗಳಿಸಿದರೆ 22 ಕೋಟಿಯವರೆಗೂ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ ಪುಷ್ಪ 2 ಸಿನಿಮಾ. ಅದರಂತೆ ತಮಿಳುನಾಡಲ್ಲಿ 6 ಕೋಟಿಯವರೆಗೂ ಶೇರ್ ಕಲೆಕ್ಷನ್ ಆಗಿದ್ದರೆ 11 ಕೋಟಿಯವರೆಗೂ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಅದೇ ರೀತಿ ಕೇರಳದಲ್ಲಿ 3 ಕೋಟಿ ಶೇರ್ ಮತ್ತು 6.5 ಕೋಟಿಯವರೆಗೂ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ. ಹಿಂದಿ ಮತ್ತು ರೆಸ್ಟ್ ಆಫ್ ಇಂಡಿಯಾದಲ್ಲಿ ಅಂದರೆ ಹಿಂದಿ ವರ್ಷನ್ ಮತ್ತು ಅಂದರೆ ನಾರ್ತ್ ಇಂಡಿಯಾದಲ್ಲಿ ಮತ್ತು ರೆಸ್ಟ್ ಆಫ್ ಇಂಡಿಯಾದಲ್ಲಿ ಸೇರಿಸಿ 37 ಕೋಟಿ ಶೇರ್ ಮತ್ತು 82 ಕೋಟಿ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ. ಇದು ಅತಿ ಹೆಚ್ಚು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅಂದರೆ ಬಾಲಿವುಡ್ ಸಿನಿಮಾದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಯಾವುದಾದ್ರೂ ಅಂತ ಇದ್ದರೆ ಅದು ಪುಷ್ಪ 2 ಸಿನಿಮಾ ಮಾತ್ರ. ಇಲ್ಲಿಯವರೆಗೂ ಬಾಲಿವುಡ್ನಲ್ಲಿ 65ರಿಂದ 66 ಕೋಟಿ ಶಾರುಖ್ ಖಾನ್ ಸಿನಿಮಾದ ಜವಾನ್ ಸಿನಿಮಾ ಕಲೆಕ್ಷನ್ ಮಾಡಿತ್ತು, ನೆಟ್ ಕಲೆಕ್ಷನ್ ಮಾಡಿತ್ತು. ಆದರೆ ಪುಷ್ಪ 2 ಸಿನಿಮಾ ಆ ಸಿನಿಮಾದ ಕಲೆಕ್ಷನನ್ನು ಬ್ರೇಕ್ ಮಾಡಿ 72 ಕೋಟಿಯನ್ನು ನೆಟ್ ಕಲೆಕ್ಷನ್ ಮಾಡಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದೆ. ಒಟ್ಟಾರೆ ಪುಷ್ಪ 2 ಸಿನಿಮಾ ಮೊದಲೇ ದಿನ 286 ಕೋಟಿ ಗ್ರಾಸನ್ನು ಗಳಿಸಿದರೆ 161 ಕೋಟಿಯವರೆಗೂ ಶೇರನ್ನು ಮೊದಲೇ ದಿನ ಗಳಿಸಿದೆ. ಇನ್ನು ಎರಡನೇ ದಿನ ಪುಷ್ಪ 2 AP ಮತ್ತು ತೆಲಂಗಾಣದಲ್ಲಿ 28ರಿಂದ 30 ಕೋಟಿಯವರೆಗೂ ಗ್ರಾಸನ್ನು ಕಲೆಕ್ಷನ್ ಮಾಡಿದರೆ ಕರ್ನಾಟಕದಲ್ಲಿ ಎರಡನೇ ದಿನ 8ರಿಂದ 10 ಕೋಟಿಯವರೆಗೂ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ. ಅದೇ ರೀತಿ ತಮಿಳುನಾಡು ಮತ್ತು ಕೇರಳ ಸೇರಿಸಿ 10 ಕೋಟಿಯವರೆಗೂ ಗ್ರಾಸ್ ಕಲೆಕ್ಷನ್ ಆಗಿದೆ. ಇನ್ನು ಹಿಂದಿಯಲ್ಲಿ ಮತ್ತೆ ಅತ್ಯದ್ಭುತವಾಗಿ ಪ್ರದರ್ಶನ ಕಂಡಿದ್ದು ಹಿಂದಿ ವರ್ಷನ್ ಅಂದರೆ ಬಾಲಿವುಡ್ ನಾರ್ತ್ ಇಂಡಿಯಾದಲ್ಲಿ 58ರಿಂದ 60 ಕೋಟಿಯವರೆಗೂ ಗ್ರಾಸನ್ನು ಕಲೆಕ್ಷನ್ ಮಾಡಿದೆ. ಸೊ ಇದು ಅಗೇನ್ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಅಂತಂದರೆ ತಪ್ಪಾಗಲ್ಲ. ಆ ಲೆವೆಲ್ಗೆ ನಾರ್ತ್ ಇಂಡಿಯಾದಲ್ಲಿ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ. ಜೊತೆಗೆ ಅಲ್ಲಿರೋ ಜನಗಳು ಈ ಸಿನಿಮಾನ ಹುಚ್ಚರಂತೆ ನೋಡ್ತಾ ಇದ್ದಾರೆ. ಎರಡನೇ ದಿನ 100ರಿಂದ 110 ಕೋಟಿಯವರೆಗೂ ಗ್ರಾಸನ್ನು ಪುಷ್ಪ 2 ಸಿನಿಮಾ ಕಲೆಕ್ಷನ್ ಮಾಡಿದೆ. ಒಟ್ಟಾರೆ 2 ದಿನದಲ್ಲಿ ಪುಷ್ಪ 2 ಸಿನಿಮಾ 400ರಿಂದ 410 ಕೋಟಿಯವರೆಗೂ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿದೆ. ಇನ್ನು ಈ ಸಿನಿಮಾ ಹಿಟ್ ಆಗಬೇಕಾಗಿದ್ದರೆ 620 ಕೋಟಿಯನ್ನು ಶೇರ್ ಮತ್ತು 1225 ಕೋಟಿ ಗ್ರಾಸನ್ನು ಗಳಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.